ತಗೊಂಡೋಗೋದೇನು? ಏನ್ ತಗೊಂಡೋಗೋದು? ಏನ್ ತಗೊಂಡೋಗೋರಿದ್ದೀರಿ ಹೇಳ್ರಿ ನೋಡೋಣ. ಏನ್ ತಗೊಂಡೋಗೋದು ನೀವಿಲ್ಲಿ? ಎರಡೇ ತಗೊಂಡೋಗೋದ್ರಿ. ಮನುಷ್ಯ ಒಳ್ಳೆಯದನ್ನ ಕೇಳಬೇಕು ಅನ್ನತಕ್ಕಂಥದ್ದೇ ಎಲ್ಲಾ ದೇಶಕ್ಕಿಂತ ಭಾರತ ದೇಶದಲ್ಲಿ ಅದೊಂದು ಸಂದೇಶ ಇದೆ. ಬೇರೆ ದೇಶಗಳಲ್ಲಿ ಕೇಳೋದಿಲ್ಲ ಅಂತಲ್ಲ, ಬೇರೆ ದೇಶಗಳಲ್ಲಿ ದುಡಿಯುವುದು, ಹಾಕಿಕೊಟ್ಟಂತ ಧರ್ಮಗ್ರಂಥದ ಮಾರ್ಗದಲ್ಲಿ ಸ್ವಲ್ಪ ನಡೆಯುವುದು, ತಮಗೆ ತಿಳಿದಂತೆ ಬದುಕುವುದು. ಆದರೆ ಭಾರತ ಹಾಗಲ್ಲ. ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅಖಂಡ ಮಹಾತ್ಮರ ಮಾತುಗಳ ಮೇಲೆ ನಿಂತಿರ್ತಕ್ಕಂಥ ಭಾರತ ಇದೆ. ಭಾರತಕ್ಕೆ ತನ್ನದೇ ಆದಂಥ ವಿಶಿಷ್ಟ ಸ್ಥಾನಗಳಿವೆ. ಆ ವಿಶಿಷ್ಟ ಸ್ಥಾನವನ್ನು ಹೊಂದಿಕೊಂಡು ನಾವು ನೋಡುತ್ತೇವೆ. ಆದರೆ ಅದರಲ್ಲಿ ಕರ್ನಾಟಕ ಬಹಳ ಭಿನ್ನವಾದ. ಭಾರತ ದೇಶದೊಳಗಡೆ ಅನೇಕ ರಾಜ್ಯಗಳಿರ್ಬೋದು. ಎಲ್ಲಾ ರಾಜ್ಯಕ್ಕಿಂತ ಕರ್ನಾಟಕ ಬಹಳ ಭಿನ್ನವಾದ. ಕಾರಣ ಏನು ಅಂದ್ರೆ, ನೀವು ಕೇರಳಕ್ಕೆ ಹೋದರೆ ಅನೇಕ ರೀತಿಯ ದೇವರ ನಾಡುಗಳಾಗಿರ್ತಕ್ಕಂಥ ಸ್ಥಾನಗಳನ್ನು ನೋಡ್ತೇವೆ. ಉತ್ತರ ಭಾರತದಲ್ಲಿ ಮತ್ತು ಭಕ್ತಿ ಜ್ಞಾನ ಪ್ರಧಾನವಾದಂತಹ ಪ್ರಖರವಾದಂಥ ವ್ಯವಸ್ಥೆಯನ್ನು ನೋಡುತ್ತೇವೆ. ತಮಿಳುನಾಡಿನಲ್ಲೂ ಸಹ ದೇವರ ಗುಡಿಗಳನ್ನೇ ನಾವು ಸುತ್ತಲಿಕ್ಕೆ ಹೋಗ್ತೇವೆ. ಆಂಧ್ರದಲ್ಲೂ ಅದನ್ನೇ ನೋಡ್ತೇವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ದೇವಸ್ಥಾನಗಳಿಗಿಂತ ಮಹಾತ್ಮರ ಕ್ಷೇತ್ರಗಳೇ ಬಹಳ ಹೆಚ್ಚಿನ ರೀತಿಯಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ಯಾವ ರಾಜ್ಯ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಾದರೂ ಒಬ್ಬ ಮಹಾತ್ಮ, ಒಂದು ಮಠ, ಒಂದು ಜೋಳಿಗೆ, ಒಂದು ಪ್ರಸಾದ ನಿಲಯ, ಒಂದು ಗದ್ದಿಗೆ, ಒಂದು ಪುರಾಣ. ಇದು ಕರ್ನಾಟಕದ ವೈಶಿಷ್ಟ್ಯತೆ. ಇದು ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಕೊಡುಗೆ. ನೀವು ಎಲ್ಲಿ ಬೇಕಾದರೂ ಕರ್ನಾಟಕವನ್ನು ಸುತ್ತಿ ಬನ್ನಿ. ನಾನೆಲ್ಲ ರಾಜ್ಯಗಳನ್ನು ನೋಡಿದ್ದೇನೆ. ಕರ್ನಾಟಕವನ್ನು ನೀವು ಎಲ್ಲೇ ಸುತ್ತಿ ನೋಡಿ ಬನ್ನಿ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸ್ವಾಮೀಜಿಗಳು ಕೇವಲ ಅಂಧಾನುಕರಣ ವ್ಯವಸ್ಥೆಯಲ್ಲಿ ಹೋಗಲಿಲ್ಲ, ಮನುಷ್ಯ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು. ಕಾರಣ ಏನು ನೋಡಿ, ನೀವು ಏಕಕಾಲದಲ್ಲಿ ಇಡೀ ಅಖಂಡ ಭಾರತದಲ್ಲಿ ಒಂದೇ ಸ್ಥಳದಲ್ಲಿ 770 ಜನ ಅಮರಗಣಗಳಾಗಿ ಹೋದರು. ಯಾವ ರಾಜ್ಯದಲ್ಲೂ ಸಿಗೋದಿಲ್ಲ ನಿಮಗೆ, ಕಲ್ಯಾಣ ಬಿಟ್ಟ. ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳಾದರು ಕರ್ನಾಟಕದಲ್ಲಿ. ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದರೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ದಕ್ಷಿಣ ಭಾಗದ ಶೃಂಗೇರಿ ಒಳಗಡೆ ಶಂಕರಾಚಾರ್ಯರೇ ಉಳಿದರು. 9 ಪೀಠಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಮಧ್ವಾಚಾರ್ಯರು ಹುಟ್ಟಿದ್ದು ಕರ್ನಾಟಕದಲ್ಲೇ. ತಮಿಳುನಾಡಿನಿಂದ ಬಂದ ನಂತರ ಅವರಿಗೆ ಆಶಯವನ್ನು ಕೊಟ್ಟು ಆ ತತ್ವ ಸಿದ್ಧಾಂತವನ್ನು ಬೆಳೆಸಿರ್ತಕ್ಕಂಥ ವ್ಯವಸ್ಥೆಯೊಳಗೆ ರಾಮಾನುಜಾಚಾರ್ಯರು ಆಶಯವಾಗಿದ್ದು ಕರ್ನಾಟಕ. ಕರ್ನಾಟಕ ಯಾಕೆ ಇಷ್ಟೊಂದು ಭಿನ್ನ? ಕರ್ನಾಟಕದೊಳಗೆ ಯಾಕೆ ಇಷ್ಟೊಂದು ಜನ ಮಹಾತ್ಮರು? ಕರ್ನಾಟಕದೊಳಗೆ ಎಲ್ಲ ರೀತಿಯ ಆಚರಣೆಗಳಿದೆ. ಭಾರತ ದೇಶಕ್ಕಿಂತ ಮಿಗಿಲಾದ ಆಚರಣೆ ಇರೋದು ಕರ್ನಾಟಕದಲ್ಲಿ. ದ್ವೈತ ಇದೆ, ವಿಶಿಷ್ಟ ಅದ್ವೈತ ಇದೆ, ಅದ್ವೈತ ಇದೆ, ಶ್ರೀ ವೈಷ್ಣವರಿದ್ದಾರೆ, ಶರಣರಿದ್ದಾರೆ, ದಾಸರಿದ್ದಾರೆ, ಶೈವರಿದ್ದಾರೆ, ಅದಕ್ಕಿಂತ ಆರೋಡಿಗಳಿದ್ದಾರೆ, ಅವಧೂತರಿದ್ದಾರೆ. ಕರ್ನಾಟಕ ಬಹಳ ವಿಭಿನ್ನವಾದಂಥ ಧಾರ್ಮಿಕ ಕ್ಷೇತ್ರ ಇದೆ. ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಅದಕ್ಕಾಗಿ ಸಿದ್ದೇಶ್ವರನೇಕರು ಹೇಳ್ತಾರೆ ಒಂದು ಮಾತನ್ನ, ಭಾರತ ಅನ್ನತಕ್ಕಂತಹ ಭಾರತ ದೇಶಕ್ಕೆ ಸಂಕ್ಷಿಪ್ತ ಭಾರತ ಯಾವ್ದಾರಿದ್ರೆ ಅದು ಕರ್ನಾಟಕ ಅಂತ. ಭಾರತಕ್ಕೆ ಇನ್ನೊಂದು ದೇಶ ಯಾವುದಾದ್ರಿದ್ರೆ ಕರ್ನಾಟಕವೇ ಸಂಕ್ಷಿಪ್ತ ಭಾರತ.
ಈ ಭಾರತದ ಒಳಗಡೆ ಕರ್ನಾಟಕ ನೋಡಿ, ನೀವು ಕರ್ನಾಟಕದ ಜನನೇ ಬಹಳ ಶಾಂತಿಯುತವಾದಂತ ಜನ. ಬೇರೆ ರಾಜ್ಯದಲ್ಲಿ ಶಾಂತಿ ಇಲ್ಲ ಅಂತ ಹೇಳೋದಿಲ್ಲ. ಕರ್ನಾಟಕದ ಜನ ಝೀರೋ ಬ್ಯಾಲೆನ್ಸ್ ಅಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಕಾರಣ, ಮಠಗಳಲ್ಲಿ ಸಮಾಜದಲ್ಲಿ ಸ್ವಾಮಿಗಳು ಭಕ್ತರನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರವಚನ, ಪುರಾಣ, ವಿಚಾರಗಳು, ಸಾಧನೆಗಳು ಇದನ್ನು ಹೇಳುವುದರ ಮುಖಾಂತರ ಜನರ ಭಾವನೆಗಳಿಗೆ ಒಂದು ಒಳ್ಳೆಯ ಬೆಳಕನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಬೆಳಕನ್ನು ನೀಡಿದ್ದಾರೆ. ಆ ಬೆಳಕಿನ ದಾರಿಯಲ್ಲಿ ಬರ್ತಕ್ಕಂಥದ್ದು ನೀವು ಇಲ್ಲೇ ನೋಡ್ರಿ, ನೀವು ವಿಚಾರ ಮಾಡಿ. ನೀವು ಇದೇ ಹುಬ್ಬಳ್ಳಿ ಒಳಗಡೆ ಸಿದ್ಧಾರೂಢರು ಬಂದು, ಶಿವಾನಂದ ಮಠದ ಗುರುಗಳು ಬಂದು, ಚಳಗುರಿಕೆ ತಾತನವರು ಬಂದು ಹೋದ್ರು, ನಾಗಲಿಂಗ ಅಜ್ಜ ಬಂದು ಹೋದ್ರು, ಶಿಶುನಾಳ ಶರೀಫರು ಬಂದು ಹೋದ್ರು, ಉಣಕಲ್ ಸಿದ್ದಪ್ಪ ಅಜ್ಜ ಬಂದು ಹೋದ್ರು, ಅನೇಕ ಜನ ಇಲ್ಲಿ ಬಂದು ಹೋದ್ರು. ಅದರ ಜೊತೆಯಲ್ಲಿ ನೀವು ಕರ್ನಾಟಕದ ಧಾರವಾಡಕ್ಕೆ ಹೋದ್ರೆ ಬಹಳ ಮುಖ್ಯವಾಗಿ ತಪೋವನದ ಕುಮಾರಸ್ವಾಮಿಗಳು ಬಂದರು, ಧಾರವಾಡದಲ್ಲಿ ಮೃತ್ಯುಂಜಯ ಸ್ವಾಮಿಗಳು ಬಂದರು, ಈ ಕಡೆ 3000 ಮಠದ ಗುರುಸಿದ್ದೇಶ್ವರೇಶ್ವರ ಸ್ವಾಮಿಗಳು ಬಂದರು, ಮೈಸೂರಿನಲ್ಲಿ ಸುತ್ತೂರು ಮಠದ ಶ್ರೀಗಳವರು ಬಂದರು, ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳವರು ಬಂದರು, ಗದಗಿನಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ಬಂದರು. ಹಾಗೆ ನೀವು ಚಿತ್ರದುರ್ಗಕ್ಕೆ ಹೋದ್ರೆ ಜಯದೇವ ಜಗದ್ಗುರುಗಳು ಬಂದರು, ಹಾಗೆ ಕೊಪ್ಪಳಕ್ಕೆ ಬಂದ್ರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದರು, ಬೆಳಗಾವಿಗೆ ಬಂದ್ರೆ ನಾಗರೂರು ಶಿವಬಸವ ಸ್ವಾಮಿಗಳು ಬಂದರು, ಬೀದರಿಗೆ ಹೋದರೆ ಚೆನ್ನಬಸವ ಪಟ್ಟದ್ದೇವರು ಬಂದರು, ಗುಲ್ಬರ್ಗಕ್ಕೆ ಬಂದ್ರೆ ಶರಣಬಸವ ದೇವರು ಶರಣಬಸವೇಶ್ವರರು ಬಂದರು. ಇಡೀ ಅಖಂಡ ಕರ್ನಾಟಕದೊಳಗಡೆ ಜನಸಮುದಾಯಕ್ಕೆ ಒಂದು ಆಧ್ಯಾತ್ಮದ ಕೇಂದ್ರವಾಗಿ ಇರ್ತಕ್ಕಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯವೇ ಹೊರತು ಯಾವ ರಾಜ್ಯ ಅಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ನಾನು ಯಾಕೆ ಈ ಸಬ್ಜೆಕ್ಟ್ ಇವತ್ತು ಮಾತಾಡಿದೆ ಅಂತಂದ್ರೆ, ಈ ಸಬ್ಜೆಕ್ಟ್ ಅನ್ನು ಯಾಕೆ ನಾನು ಇವತ್ತು ಎತ್ಕೊಂಡೆ ಅಂತಂದ್ರೆ, ಕರ್ನಾಟಕದೊಳಗಡೆ ಮಠಾಧೀಶರು ಮಾಡಿರ್ತಕ್ಕಂಥ ಸೇವೆಯನ್ನ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಬಹಳ ಜನರಿಗೆ ಗೊತ್ತಿಲ್ಲ ಕರ್ನಾಟಕದ ಮಠಾಧೀಶರ ಸೇವೆ. ಒಂದು ಉಣಕಲ್ ಸಿದ್ದಪ್ಪ ಅಜ್ಜ ಅನ್ನತಕ್ಕಂಥ ಅಜ್ಜ ಸುಮ್ಮನೆ ಈ ಜಾಗದಲ್ಲಿ ಬಂದು ಉಳಿದುಕೊಂಡು ಯಾವುದೇ ರೀತಿಯ ಭಾವನೆಗಳಿಗೆ ಧಕ್ಕೆ ಬರಲಾರದೆ ತನು ಮನ ಭಾವದಿಂದ ತನ್ನ ತಪಸ್ಸಿನ ಶಕ್ತಿಯಿಂದ ಈ ಸ್ಥಳವನ್ನ ಮಹಾತ್ಮರ ಕೇಂದ್ರವಾಗಿ ಮಾಡಿಕೊಂಡು ಜನರಿಗೆ ಅನ್ನದಾಸೋಹ, ಜ್ಞಾನದಾಸೋಹ, ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ಇಟ್ಟು ಹೋಗ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರ್ತಕ್ಕಂಥದ್ದು ಕರ್ನಾಟಕದ ಅನೇಕ ಜಿಜ್ಞಾಸು ಮಠಾಧೀಶರಿಗೆ. ಹಾಗಾಗಿ ಸಿದ್ದಪ್ಪಜ್ಜನವರ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಏನು? ಸಿದ್ದಪ್ಪಜ್ಜನವರ ಬಗ್ಗೆ ಮಾತನಾಡೋದಂದ್ರೆ ಏನು? ತಮಗಾಗಿ ಬದುಕಿದವರಲ್ಲ ಅವರು. ಮಹಾತ್ಮರು ಯಾವತ್ತೂ ತಮಗಾಗಿ ಬದುಕಿದವರಲ್ಲ. ನಮ್ಮ ಬೆಳಗ್ಗೆ ಶ್ರೀಗಳವರು ಮಾತನಾಡುವಾಗ ಹೇಳಿದ್ರು, ಇರುವಾಗ ಎಲ್ಲರೂ ಕಷ್ಟ ಕೊಟ್ಟ ಮೇಲೆ ಬಹಳ ದೊಡ್ಡದು. ಆದ್ರೆ ಮಹಾತ್ಮರು ಏನ್ ಹೇಳ್ತಿದ್ರು ಅಂದ್ರೆ, ನನ್ನ ಬಾಳ ಬಟ್ಟೆಗೆ ಮುಳ್ಳು ಹಾಕುವ ದ್ವೇಷಿಗಳಿರ, ನಿಮ್ಮ ಬಾಳ ಬಟ್ಟೆಗೆ ಪರಮಾತ್ಮ ಹೂ ಚೆಲ್ಲಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಹೋಗಿರ್ತಾರೆ ಮಹಾತ್ಮರೇ. ಅವರು ಮಹಾತ್ಮರ ಶಕ್ತಿಯಾಗಿರ್ತದೆ. ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಗುರು ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಯಡಿಯೂರು ಸಿದ್ದಲಿಂಗೇಶ್ವರರು ಹೇಳ್ತಾರೆ, ಗುರು ನೋಡಲು ನರರೂಪ, ಭಾವಿಸಲು ಹರರೂಪ ನೋಡ. 105 ವರ್ಷ ಆಗೋಯ್ತು. ಅವರ ನೋಡಿದವರು ಹೊರಟೋಗಿದ್ದಾರೆ, ಅವರ ಜೊತೆಯಲ್ಲಿದ್ದವರು ಹೊರಟೋಗಿದ್ದಾರೆ, ಯಾರು ಇಲ್ಲ. ದೊಡ್ಡ ದೊಡ್ಡ ದೇಸಾಯಿ ದೇಶಗತಿಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ ಸಹ ಖಾಲಿಯಾಗಿ ಹೋಗಿದ್ದಾರೆ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು. ಗುಹೇಶ್ವರ ನಿನಗಾಗಿ ಸತ್ತವರನ್ನು ಆರನು. ಜಗತ್ತಿನಲ್ಲಿ ಮಹಾತ್ಮರು ಯಾರಿಗಾಗಿ ಬದುಕ್ತಾರೆ? ಅವರು ದೇವರಿಗಾಗಿ ಬದುಕೋದಿಲ್ಲ, ದೇವರ ಸಾಕ್ಷಾತ್ಕಾರಕ್ಕಾಗಿ ಬದುಕೋದಿಲ್ಲ. ಮನುಷ್ಯ ಕುಲ, ಮಾನವ ಕುಲ, ಪ್ರಾಣಿ ಕುಲ, ಮರ್ತ್ಯಲೋಕ ಎಂಬುದು ಕತ್ತಾರನ ಕಮ್ಮಟ ಆಗಬೇಕು ಅಂತ ಬದುಕ್ತಾರಲ್ಲ, ಅದು ಈ ಸಮಾಜದಲ್ಲಿ ನಮ್ಮಂತ ಎದುರಿಗೆ ಕುಳಿತವರಿಗೆ ಅರಿವಾಗಬೇಕು. ನಾನು ಇಷ್ಟು ಕಾಣಿಕೆ ಕೊಟ್ಟಿದ್ದೇನೆ, ನಾನು ಇಲ್ಲಿ ಕಸ ಹೊಡೆದಿದ್ದೇನೆ, ಕಸ ಹೊಡಿಲಿಕ್ಕೆ ನಿನಗೆ ಜಾಗ ಸಿಗ್ತಲ್ಲ, ಅದಕ್ಕಿಂತ ದೊಡ್ಡದೇನದು. ನಾನಿಲ್ಲಿ ಊಟದ ತಟ್ಟೆ ತೆಗೆದಿದ್ದೇನೆ, ಈ ಇದ್ರ ಒಳಗೆ ಬರ್ತಿರಲ್ಲ,
ಇದ್ರ ಒಳಗೆ ಬರುವಾಗ ನಾನು ಅನ್ನೋದನ್ನು ತೆಗೆದಿಟ್ಟು ಬರಬೇಕು. ಏನ್ ತೆಗೆದಿಟ್ಟು ಬರಬೇಕು? ನಾನು. ಕೊರಿಯವರು ಎಲ್ಲೂ ಸಹ ನಾನು ಅಂತ ಹೇಳೋದಿಲ್ಲ. ಅವರು ಇದು ನಾನು ಕಟ್ಟದೆ ಅಂತ ಹೇಳಿದ್ರೆ ಹೊರಟೋಗ್ತದೆ ಅದು. ಅದನ್ನೇ ಕಲಿಸೋದು ಮಹಾತ್ಮರು. ಇದು ನಿನ್ನದಲ್ಲ. ಬಹಳ ಜನರಿಗೆ ನಾನು ಕೊಟ್ಟಿದ್ದೇನೆ, ನಾನು ಮಾಡಿದ್ದೇನೆ, ನಾನು ತೆಗೆದಿದ್ದೇನೆ. ಆದ್ರೆ ನಾನು ಬಹಳ ಕಡೆ ನೋಡಿದ್ದೇನೆ. ಆದರೆ ಸಿದ್ದಪ್ಪಜ್ಜನ ಈ ಸ್ಥಾನದಲ್ಲಿ ನಾನು 3 ಸಲ ಪ್ರವಚನ ಮಾಡಿದ್ದೇನೆ. 2 ಸಲ 3 ಸಲ 2 ಸಲ ಪ್ರವಚನ ಮಾಡಿದ್ದೇನೆ. ಆದರೆ ಇಲ್ಲಿ ಭಕ್ತಿಗೆ ಮಾತ್ರ ಕೊರತೆ ಆಗಲಿಲ್ಲ. ಬಹಳ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡಿದ್ವಿ. ಭಕ್ತಿಗಿಂತ ಕೊರತೆ ಆಗಲಿಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡಿದ್ವಿ. ಕಾರಣ ಏನಂತಂದ್ರೆ ನಿಮ್ಗೆಲ್ಲರಿಗೂ ಸಹ ಗುರುಗಳ ಆಶೀರ್ವಾದ ಆಗಿತ್ತು. ನೋಡಿ, ಸಿದ್ದಪ್ಪಾಚಾರ್ಯರನ್ನ ನೀವು ನೋಡಿಲ್ಲ. ಆ ಸಿದ್ದಪ್ಪಾಚಾರ್ಯನ ಹೆಸರಿನಲ್ಲಿ ಸಾವಿರಾರು ಜನರ ಮಹಾತ್ಮರ ಮಾತುಗಳನ್ನು ಕೇಳುವ ಅವಕಾಶ, ಸಾವಿರಾರು ಜನರ ಮಹಾತ್ಮರ ದರ್ಶನ ಮಾಡುವ ಅವಕಾಶ, ಸಾವಿರಾರು ಜನರ ಮಹಾತ್ಮರ ಜ್ಞಾನ ಮತ್ತು ತಪಸ್ಸಿನ ಸಾಧನೆಯನ್ನ ಆಶೀರ್ವಾದ ಪಡೆದುಕೊಳ್ಳುವ ಅವಕಾಶ ಯಾರು ಕಲ್ಪಿಸಿಕೊಟ್ರು? ಸಿದ್ದಪ್ಪಾಚಾರ್ಯ ಕಲಿಸಿಕೊಟ್ರು. ಈಗ ನೀವು ಟಿವಿ ಮುಂದೆ ಕೂತಿದ್ರೆ ಏನ್ ಗಿಚ್ಚಿಗಿರಿ ಇಲ್ಲಿ? ಏನಿರ್ತದಲ್ಲಿ? ಏನಿರ್ತದ್ರಿ? ಒಂದು ಮನೆ 3 ಬಾಗಿಲಂತ. ಇದು ನೋಡ್ಬೇಕಾ? ಮನಸ್ಸು ಕೆಡಿಸ್ಕೊಳ್ಳೋದು ನೋಡ್ಬೇಕಾ? ಮನಸ್ಸು ಕಟ್ಟೋದು ಕೇಳಬೇಕಾ? ಮನಸ್ಸು ಕೆಡಿಸ್ಕೊಳ್ಳೋದು ಕೇಳಬೇಕಾ? ಮನಸ್ಸು ಕಟ್ಟೋದು ಕೇಳಬೇಕಾ? ನೋಡಿ, ನಿಮ್ಮ ಸಮಸ್ಯೆಗಳು, ನಾನಾ ತರದ ಸಮಸ್ಯೆಗಳು. ಟಿವಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ. ಮೊಬೈಲ್ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ. ಅಕ್ಕಪಕ್ಕದ ಜನ ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸುವುದಿಲ್ಲ. ಇದಕ್ಕೆ ತುಪ್ಪನೇ ಜಾಸ್ತಿ ಆಗ್ತಾರೆ. ಆದರೆ ನಿಮ್ಮ ಸಮಸ್ಯೆಗಳೇನಾದರೂ ಮಾನಸಿಕವಾಗಿ ಇದ್ದರೆ ಪೂಜ್ಯರು ಹೇಳುವ ಪ್ರವಚನದ ಮೂಲಕ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಕ್ಷೇತ್ರ ಬಹಳ ದೊಡ್ಡದಿದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಬಹಳ ಜನರಿಗೆ ಪ್ರವಚನದ ಬಗ್ಗೆ ಅರಿವಿಲ್ರಿ. ಪ್ರವಚನ ಅಂದ್ರೆ ಪ್ರಸಾದ. ಇದು ಟೈಮ್ ಪಾಸ್ ಅಲ್ಲ. ಇದು ಟೈಮ್ ಪಾಸ್ ಅಲ್ಲ. ಇದೇನೋ ಇಲ್ಲಿ ಕೇಳಿ ಹೋಗುವಂಥದ್ದಲ್ಲ. ನಿಮ್ಮ ಮನೇಲಿ ಪ್ರಸಾದ ಇಲ್ವಾ? ಇದೆ. ಮುಗಿದ ಮೇಲೆ ನಿಮ್ಮ ಮನೆಗೆ ಹೋಗ್ಬೇಕಲ್ಲ, ಬೇರೆ ಕಡೆ ಇರ್ತೀರಾ? ಈ ಸ್ಥಳ ಇದೆಯಲ್ರಿ, ಈ ಸ್ಥಳವನ್ನ ಹೇಗೆ ಇಟ್ಕೊಳ್ಬೇಕು ಅಂತಂದ್ರೆ ಉಗುಳಬೇಕಾದ್ರೂ ಎಚ್ಚರ ವಹಿಸ್ಬೇಕು. ಕೆಳಗಡೆ ಉಗುಳಬೇಕಾದ್ರೂ ಎಚ್ಚರ ವಹಿಸಬೇಕು. ಬರುವಾಗ ನಿಮಗೆ ಚೇರ್ ಹಾಕಿ ಇಟ್ಟು ಪ್ರವಚನ ಕೇಳುವಾಗ, ಹೋಗುವಾಗ ಚೇರನ್ನ ಸ್ವಚ್ಛವಾಗಿ ಇಟ್ಟು ಹೋಗಲು ಕಲಿಬೇಕು. ಪ್ರಸಾದ ಮಾಡಿದ ತಟ್ಟೆ ತೊಳೆದಿಟ್ಟು ಹೋಗಬೇಕು. ಕಸಬರಿಕೆ ಇದ್ರೆ ಕಸ ಗುಡಿಸಿ ಹೋಗಬೇಕು. ಏನು ಸೇವೆ ಇದೆ ಅಂತ ಹೇಳಿ ಸಿದ್ದಪ್ಪಜ್ಜನ ಸೇವೆಯನ್ನ ಪ್ರತಿ ವರ್ಷ ಚಾಚೂ ತಪ್ಪದೆ ನನ್ನ ತನು ಮನ ಭಾವ ಜೀವ ಇರುವವರೆಗೂ ದುಡಿತಕ್ಕಂಥ ಮನುಷ್ಯರಾಗಬೇಕನ್ನತಕ್ಕಂಥದನ್ನ ಕಲಿಬೇಕು ನಾವೆಲ್ಲ. ಇಲ್ಲಾಂದ್ರೆ ಬಹಳ ಕಷ್ಟ ರೀ. ನೀವು ಇವತ್ತಿನ ದಿನಮಾನ ಕಾಲದಲ್ಲಿ ನಿಮಗೆ ದೇವರು ಹಣ ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ, ರೊಕ್ಕ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲ. ಆ ಪರಿಸ್ಥಿತಿ ನಿಮ್ಮ ಮನೆತನಗಳಲ್ಲಿ ಬಂದ್ಬಿಟ್ಟರು. ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಅದು ಕಾರಣ ಏನಂದ್ರೆ ಧರ್ಮ ಮತ್ತು ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದೇವೆ. ಸಂಸ್ಕಾರದಿಂದ ವಿಮುಖರಾಗ್ತಾ ಇದ್ದೇವೆ. ವಿದ್ಯೆನೇ ಬಹಳ ದೊಡ್ಡದು ಅಂತ ತಿಳಿದಿದ್ದೇವೆ. ಮನೆಯೇ ಬಹಳ ದೊಡ್ಡದು ಅಂತ ತಿಳಿದಿದ್ದೇವೆ. ಅಧಿಕಾರವೇ ನಮಗೆ ಶಾಶ್ವತ ಅನ್ನತಕ್ಕಂಥ ಭಾವನೆಯನ್ನು ತಿಳಿದಿದ್ದೇವೆ. ಅಧಿಕಾರ ಶಾಶ್ವತ ಅಂತ ತಿಳಿದಿದ್ದೇವೆ. ಅದಕ್ಕೆ ಬಸವಣ್ಣರು ಹೇಳಿದ್ರು, ಆನೆಯನ್ನೇರಿಕೊಂಡು ಹೋದಿರೆ, ಕುದುರೆಯನ್ನೇರಿಕೊಂಡು ಹೋದಿರೆ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ, ಸತ್ಯದ ನಿಲುವ ನರಿಯದೆ ನರಕಕ್ಕೆ ಭಾಜನವಾಗಿರಲ್ಲ. ಏನದ ಏನದ ತಗೊಂಡೋಗೋದೇನು? ಏನ್ ತಗೊಂಡೋಗೋದು? ಏನ್ ತಗೊಂಡೋಗೋರಿದ್ದೀರಿ ಹೇಳಿ ನೋಡೋಣ. ಏನ್ ತಗೊಂಡೋಗೋದು ನೀವಿಲ್ಲಿ? ಎರಡೇ ತಗೊಂಡೋಗೋದ್ರಿ. ಸತ್ಯದ ನುಡಿದಿರ್ತಕ್ಕಂಥ 4 ಮಾತು, ನಿಸ್ವಾರ್ಥದ ಸೇವೆ, ಸಮಾಜಕ್ಕೆ ನಾನು ಬಂದಿರೋದಕ್ಕಾಗಿ ಏನಾದರೂ ಒಂದು ಒಳ್ಳೆಯ ರೀತಿಯ ಪ್ರಾಮಾಣಿಕ ಕೆಲಸವನ್ನು ಮಾಡಿ ಅಪ್ರಾಮಾಣಿಕವಾಗಿ ಬದುಕಲಿಲ್ಲ ಅನ್ನತಕ್ಕಂಥ ಮನೋಭಾವನೆ ಇದ್ರೆ ಸಾಕು. ಇದ್ದಿರತ್ತಿಲ್ಲ ನೋಡಿ. ನೀವೆಲ್ಲರೂ ಇರ್ತಿರಲ್ರಿ, ನಾವು ಇದ್ದೀವಲ್ರಿ, ಎಲ್ಲರೂ ನಮ್ಮನ್ನೆಲ್ಲರೂ ಒಳಗೊಂಡೆ.
ನಮ್ಮ ಪರೀಕ್ಷೆ ಯಾವಾಗ ಪ್ರಾರಂಭ ಆಗ್ತದೆ ಗೊತ್ತೇನ್ರಿ? ಈಗ ಭಾಷಣ ಮಾಡಕತ್ತೀನಲ್ಲ, ಈಗ ನನ್ನ ಪರೀಕ್ಷೆ ಪ್ರಾರಂಭ ಆಗೋದಿಲ್ರಿ. ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿಗೆ ಗೊತ್ತಾಗೋದಿಲ್ರಿ, ರಾಜ್ಯವನ್ನು ಆಡಿದ ರಾಜ್ಯನಿಗೆ ಗೊತ್ತಾಗೋದಿಲ್ರಿ. ಯಾವಾಗ ಅವನಿಗೆ ಅರಿವು ಬರ್ತದಂತಂದ್ರ ಎಲ್ಲ ಕೈಕಾಲ ಬಿದ್ದು ಸಾವು ಸಮೀಪ ಬಂದಾಗ ಅವನಿಗೆ ಅರಿವು ಪ್ರಾರಂಭ ಆಗಕ್ಕೆ ಶುರು ಆಗ್ತದೆ. ಅಲೆಕ್ಸಾಂಡರ್ ಹಂಗೆ ಆಯ್ತು. ಮನುಷ್ಯನಿಗೆ ಸಾವು ಬಹಳ ತೃಪ್ತಿಯಿಂದ ಬರಬೇಕು. ದೇಹಕ್ಕೆ ಬೇಕಾದಷ್ಟು ರೋಗಗಳು ಬರಲಿ, ಅದು ನಿಸರ್ಗ ಕೊಡುವ ಶಿಕ್ಷೆ ಅದು. ಆದರೆ ಸಾವು ಬಹಳ ಮುಕ್ತಿ ಇರಬೇಕು. ಮಲಗಿದಾಗ ನಾನಿವತ್ತು ಹೋದ್ರೂ ಪರವಾಗಿಲ್ಲ, ಯಾರು ದುಡ್ಡು ಹೊಡೆದಿಲ್ಲ ಅಂತಕ್ಕಂಥ ಭಾವನೆ ಇರಬೇಕು. ನಾವು ಹೋದ್ರೂ ಪರವಾಗಿಲ್ಲ, ನಾನು ಪರಸ್ತ್ರೀಯರನ್ನ ಮುಟ್ಟಿಲ್ಲ ಅನ್ನತಕ್ಕಂಥ ಭಾವನೆ ಇರಬೇಕು. ನಾನು ಹೋದ್ರೂ ಪರವಾಗಿಲ್ಲ, ನಾನು ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಲಾರದೆ ಅಪ್ರಾಮಾಣಿಕವಾಗಿ ದುಡಿದು ತಂದವರನ್ನ ನಾನು ಸಾಕಿದ್ರೆ ಅದು ನನಗೆ ಪ್ರಾಮಾಣಿಕತೆ ಅನ್ನತಕ್ಕಂಥ ಶಬ್ದ ಎದ್ದು ಕಾಡ್ತದ್ರಿ. ಇವತ್ತು ನೀನು ದೊಡ್ಡವರು ಅನಿಸ್ಕೋಬೋದ್ರಿ, ಬೇಕಾದಾಗ ಅನಿಸ್ಕೋ, ನೀನು ಬೇಕಾದಾಗ ಅನಿಸ್ಕೋ ಮಗನ. ನಾನು ಅಂತವನು ಇಂಥವನು ಸಂತೆಯಲ್ಲಿ ಮೆಂತೆ ಕಾಳು ಕದ್ದವನು, ಬೇಕಾದಾಗ ಹೇಳ್ಕೊ. ನೀನು ಒಬ್ಬರೇ ಮಲಗಿರ್ತೀಯಲ್ಲ, ಆವಾಗ ಕೇಳುತ್ತದ ಅದು ಒಳಗಡೆ, ಮಗನ ಹೇಳು, ಹೇಳು ಟೀ ಶರ್ಟ್, ಹೇಳು ಜೀನ್ಸ್ ಪ್ಯಾಂಟ್, ಹೇಳು ಮೀಟರ್ ಬಟ್ಟಿ, ಒಳಗೆ ಪುಸ್ತಕದ ಒಳಗ. ಸಾವಿನ ಸಮೀಪ ಬಂದಾಗ ಮನುಷ್ಯನಿಗೆ ಅನೇಕ ರೀತಿಯ ಪ್ರಶ್ನೆಗಳು, ಕಾಡಿನಲ್ಲಿರುವ ಮೃಗಗಳು ಬಂದಂತೆ ಬಂದು ನಿಂತು ಬಿಡ್ತದಂತ, ಇನ್ ಸುತ್ತ ಬಂದಿರ್ತದಂತ. ನಿಜಗುಣಾನಂದ ಸ್ವಾಮಿ ಪ್ರವಚನದಲ್ಲಿ ಹೇಳ್ದಂಗ ನಡ್ಕೊಂಡೇ ಇಲ್ಲ, ಎಷ್ಟು ರೊಕ್ಕ ಹೊಡೆದೆ ಹೇಳು. ನನ್ನನ್ನು ಕೇಳತ್ತದದು, ನನ್ನನ್ನು ಕೇಳೋದಲ್ಲ ಅದು. ಅದು ಬಿಟ್ಟಿದ್ದೇನೆ, ಬಿಡ್ತದೇನ? ಜನರು ಮೆಚ್ಚಲು ನಿನ್ನನ್ನು ಕೈಲಾಸ ಕೊಯ್ಯುವರೆ, ಜನ ಮೆಚ್ಚಿದರೆ ಶಿವ ಬಿಡುವನೆ, ಜನ ಕಂಡಿ ನಡೆಯದೆ ಮನ ಕಂಡಿ ನಡೆದರ ಮನದಾಣ ಗುರು ಸಿದ್ಧ ಮರೆಯಾಗುವನಲ್ಲ. ಸುಮ್ಮನೆ ಕುತ್ಕೊಂಡು ನೀನೇ ಕೇಳು, ಮಂದಿನ ಕೇಳಬೇಡ, ನಿನ್ನ ನೀನು ಕೇಳು. ನಿಜಗುಣಾನಂದ ಸ್ವಾಮಿ ಚಲೋ ಇದ್ದೀಯಲ್ಲಂತ ನಿನ್ನ ನೀನು ಕೇಳು. ನೀನು ಎಲ್ಲಿವರೆಗೆ ಚಲೋ ಇರ್ತೀಯ ಅಲ್ಲಿವರೆಗೂ ಮಾತಾಡ್ತೀಯ. ನೀ ಕೇಳ್ತಿದ್ರಂದ್ರೆ ಮಾತಾಡೋದು ನಾಲ್ಗೇನೆ ಬಂದಾಗ್ತದೆ. ತಮ್ಮ ಒಳಗ ಗುದಮುರ್ಗಿ ಅದ, ಚೀರ್ ಮಾತಾಡ್ಬಿಟ್ರೆ ನಡೆಯಲ್ಲ, ಒಳಗ್ ಕೇಳ್ತದದು. ನನಗೆ ನಾನೇ ಹಗೆ ನೋಡಯ್ಯ, ನನಗೆ ನಾನೇ ಕಳೆ ನೋಡಯ್ಯ, ನಿಮ್ಮ ಸದ್ಭಕ್ತನ ಕೊಂದನಾಗಿ. ಮನುಷ್ಯ ತನ್ನನ್ನು ತಾನು ಪ್ರವೇಶ ಆಗಬೇಕು, ಅದೇ ಧರ್ಮ. ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳಬೇಕು, ಅದೇ ಸಂಸ್ಕಾರ. ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಂಡು ಹೇಗೆ ಬದುಕ್ತಾ ಇದ್ದೀನಿ ಅನ್ಬೇಕು. ಅವ್ರಂಗ ಇವ್ರಂಗೆ, ಅವ್ರಂಗ ಇವ್ರಂಗ, ಅದನ್ನ ತಗೊಂಡು ನೀ ಏನು ಮಾಡ್ತೀವೋ? ನೀ ಹೆಂಗಿದ್ದೆ ಹೇಳು. ಅದು ಕೇಳುತ್ತದದು. ಸಿದ್ದಪ್ಪಜ್ಜ ಯಾರಿಗೂ ಬೆರಳು ತೋರಿಸ್ಲಿಲ್ಲ, ತನಗೆ ತಾನು ಸುಮ್ಮನೆ ಕುಂತ ಜಗತ್ತಿಗೆ ಸೂರ್ಯನಂತೆ ಬೆಳಕಾದ ಅನ್ನತಕ್ಕಂಥದನ್ನು ಕಾಣಬೇಕಾಗಿತ್ತು. ಏನು ನಾನು ಇತ್ತೀಚಿನ ದಿನಗಳಲ್ಲಿ ನಾನೇನು ಯೋಚನೆ ಮಾಡೋದಿಲ್ರಿ, ಯಾರು ಏನು ಹೇಳಿದ್ರು ಯೋಚನೆ ಮಾಡಲ್ಲ. ಯಾಕಂದ್ರೆ ನಾನು ಕೆಟ್ಟಿಲ್ಲ, ಯಾರು ಏನು ಹೇಳಿದ್ರು ನಾನು ತಡ್ಕೊ ಎಚ್ಚರ ಮಾಡಲ್ಲ. ನಾನೇನು ಕೆಟ್ಟಿರ್ತೀನಿ ಅಂತ ಮಾತಾಡೋದು ನಿಲ್ಲಿಸ್ತೀನಿ. ತಾಕತ್ತು ನಮಗೆ, ತಾಕತ್ತು. ಇದು ಬಂಡ ಜೀವನದ ಮಾತಲ್ಲ, ಮತ್ತೆ ತಾಕತ್ತಿರ್ತದೆ. ಬಸವಣ್ಣ ಒಂದಿನೊಳಗೊಂದೆಳೆಯ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಎಂದಿದನಾದರೆ ಮಾಡ ನಿಮ್ಮ ಪ್ರಮತರಾಣಿ ಕೂಡಲ ಸಂಗಮ ದೇವ. ಶಿರ ಹರಿದು ನೆಲಕ್ಕೆ ಅಟ್ಟೆ ಬಿದ್ದರು, ನಾಲಿಗೆ ಕೂಡಲ ಸಂಘ ಶೈಲನ್ನುತ್ತಿದ್ದಯ್ಯ. ಬದುಕಿದ್ದಾರೆ ಎದಕ್ಕೆ ಬಸವಣ್ಣ? ಅತಿನಿ ಶಿವಳ ಬದುಕಿದ್ರು, ಅದಕ್ಕೆ ಶಿವಗಳು. ಸಿದ್ದಪ್ಪಜ್ಜ ರೊಕ್ಕ ಮುಟ್ಲಿಲ್ಲ, ಬದುಕಿದ್ರು. ಸಿದ್ಧಾರೂಢರು ಅದು ಬದುಕಿದ್ರು, ಉಳಿದ್ರು. ಬಾಲವೀರ ಮಹಾಂತ ಶಿವಗಳಾಗಿ ಬದುಕಿದ್ರು. ಮೈಸೂರು ಮಹಾರಾಜರ ಹತ್ರ ಹೋದ್ರೆ ಏನು ಬೇಕು ತಗೊಂಡು ಹೋಗು ಅಂತಂದ್ರೆ ನಿಂದೇನೈತಿ ಕೊಡು ಅಂದ್ರು.
ಮಹಾರಾಜರು ಹೇಳಿದ್ರು ನಿನಗೆ ಏನು ಬೇಕು ತಗೊಂಡು ಹೋಗು ಅಂದ್ರು. ನಿಂದೇನೈತಿ ಹೇಳು, ಏನೈತೆ? ರಾಜರದ್ದು ಏನೈತಿ ಇಲ್ಲಿ? ಏನೈತೆ? ಏನು ಇಲ್ಲ ಈ ಜಗತ್ತಿನಲ್ಲಿ. ಸುಮ್ಮನೆ ಬಂದೀವಿ, ಸುಮ್ಮನೆ ಹೋಗ್ಬೇಕು. ಯಾವ್ದಾರು ಹುಡುಗರನ್ನ ಕೇಳ್ರಿ, ಈ ಸ್ವಾಮಿ ಇಲ್ದಿರೋದಲ್ಲ ಹೇಳ್ತಾನ ಜೀವನ ಅಂದ್ರೆ ಏನು ಅಂತ. ಯಾವ್ದೋ ಒಂದು ವಯಸ್ಸಿನ ಹುಡುಗರಿಗೆ ಕೇಳ್ರಿ, ಯಾರು ವಯಸ್ಸಿನ ಹುಡುಗರಿಗೆ ಕೇಳ್ರಿ. ಅವೊಂದಿಷ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತಾವ, ಹರಿದಿದ್ದು ಈ ಹೂವಿನ ಬಟ್ಟೆ ಇಟ್ಟಂಗೆ ತಲೆ ಆಗಿರ್ತಾವ, ಹೂವಿನ ಬಟ್ಟೆ ಇಟ್ಟಿರ್ತಲ್ಲ ಹಂಗೆ ತಲೆ ಆಗಿರ್ತಾವ, ಕೈಯಾಗ ಒಂದು ಮೊಬೈಲ್ ಹಿಡ್ದಿರ್ತಾರ, ಬಾಯಾಗಿ ಏನಾರು ಒಂದು ಪಿಚ್ಕೊಂಡು ಹುಡ್ಕೊಂಡು ತಿರುಗಾಡ್ತಿರ್ತಾವ. ಅವನೇನಾರು ಕೇಳ್ರಿ, ವಾಟ್ ಇಸ್ ಲೈಫ್? ಯಾರು ಹುಡುಗರು ಕೇಳ್ರಿ, ಅವ್ನು BA MBBS ಓದಿರ್ತಾನೆ, ವಾಟ್ ಇಸ್ ಲೈಫ್ ಅಂತ ಕೇಳ್ರಿ. ಸ್ವಾಮಿ ನಿನಗೇನು ಗೊತ್ತು, ನಮ್ಮ ಆಯಿಗೇನು ಗೊತ್ತು? ನಮ್ಮ ಆಯಿ ಓದ್ಲಾರ್ದವಳು ವಿಭೂತಿ ಹಚ್ಕೊಂತ, ಆಕೆ ಹೇಳಿದ ಮಾತು ಕೇಳೋದಿಲ್ಲ. ಅವನು ಓದ್ಬಿಟ್ಟಿರ್ತಾನಲ್ರಿ, ಅವ್ನು ಕೇಳ್ರಿ, ವಾಟ್ ಇಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ವಿನ್ ಅಂಡ್ ದಿವಾಲ್ ಅಂತ. ಏನಂತ ಕೇಳ ನೋಡ್ರಿ ಹುಡುಗರನ್ನ. ಏನೈತೆ ಜೀವನದಾಗ ಅಂತ? ಏನಿಲ್ಲ ಅಂದ್ರೆ ಕರೆಂಟ್ ಡಿಪೆಂಡ್ ಇಡು, ಬರ್ತದೇನಾ? ಈ ಜಗತ್ತಿನ ಮರ್ತ್ಯಲೋಕದಲ್ಲಿ ಮನುಷ್ಯ ಬಂದ ಮೇಲೆ ಗಳಿಸೋದು ಮುಖ್ಯ ಅಲ್ಲ, ಒಳ್ಳೆಯದನ್ನು ಇಟ್ಟು ಹೋಗಬೇಕನ್ನತಕ್ಕಂಥದ್ದೇ ಮಹಾತ್ಮರ ಸಂದೇಶ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಸಿದ್ದಪ್ಪಜ್ಜನವರು, ನಾನು 2 ವರ್ಷ ಹೇಳಿದ್ದೇನೆ, ಇದು ಹೆಚ್ಚು ಏನು ಹೇಳೋದೇನಿರೋದಿಲ್ಲ. ಕರ್ನಾಟಕದೊಳಗಡೆ ಮಠಮಾನ್ಯಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಬಹಳ ಹೆಜ್ಜೆಗೆ ನೋಡ್ರಿ. ಒಂದು ಪ್ರವಚನ ಪ್ರಾರಂಭ ಆಯ್ತು ಅಂದ್ರೆ ಪ್ರವಚನಕಾರರು ಬದುಕ್ತಾರೆ, ಪೆಂಡಾಲ್ ಅವರು ಬದುಕ್ತಾರೆ, ಲೈಟ್ನವ್ರು ಬದುಕ್ತಾರೆ, ಕಲ್ಲನವ್ರು ಬದುಕ್ತಾರೆ, ಅಡಿಗೆಯವರು ಬದುಕ್ತಾರೆ, ಸಂಗೀತಗಾರ ಬದುಕ್ತಾರೆ, ಮ್ಯಾಟ್ನವ್ರು ಆಸೋರು ಬದುಕ್ತಾರೆ, ಅನೇಕ ಜನ ಸ್ವಾಮಿಗಳು ಬದುಕ್ತಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮ ಒಂದು ತಿಂಗಳು ನಡೆದ್ರೆ ಸಾವಿರಾರು ಜನರಿಗೆ ದಾಸೋಹ ಅನ್ನ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ವಿಷಯದಲ್ಲಿ ಬಹಳ ಒಳ್ಳೆಯ ಶಿಲಾಮಂದಿರ ಆಗಿದೆ. ಈ ರೋಡ್ನಲ್ಲಿ ಇಂತಹ ಶಿಲಾಮಂದಿರ ನಾನು ನೋಡಿಲ್ಲ. ಮತ್ತೆ ಈ ಕರ್ನಾಟಕದೊಳಗಡೆ ಅನೇಕ ಮಂದಿರಗಳಿದೆ, ಆದರೆ ಹುಬ್ಬಳ್ಳಿ ಒಳಗಡೆ ಈ ತರ ಇಲ್ಲ, ಬಹಳ ಕಡಿಮೆ. ಹುಬ್ಬಳ್ಳಿ ಒಳಗಡೆ ಬಹಳ ಕಡಿಮೆ. ಆದ್ರೆ ಸಿದ್ದಪ್ಪಜ್ಜನ ಈ ಶಿಲಾಮಂದಿರವನ್ನ ಮಾಡಿಸಿದ್ರಲ್ಲ, ಅದು ಬಹಳ ದೊಡ್ಡದು, ಬಹಳ ದೊಡ್ಡದು. ಅದು ಒಳಗಡೆ ಒಂದು 10 ನಿಮಿಷ ಹೋಗಿ ಕುತ್ಕೊಳ್ಳೋದು, ಅಲ್ಲಿ ಒಂದಿಷ್ಟು ಪ್ರಾರ್ಥನೆ ಮಾಡೋದು, ಅಲ್ಲಿಷ್ಟು ನಮ್ಮ ಅರಿವಿನ ಪ್ರಜ್ಞೆಯನ್ನು ತೆಗೆದುಕೊಳ್ಳೋದು. ಆ ಜಾಗ ಕೊಟ್ಟಂತ ನಮ್ಮ ತಾಯಿ ಇದ್ದಾಳಲ್ಲ, ಬಹಳ ಅತ್ಯದ್ಭುತವಾದವರು. ನಮ್ಮ ಸಣ್ಣ ಫಕೀರಪ್ಪ ಮತ್ತು ಮಾತೃಶ್ರೀ ನೀಲಮ್ಮ ತಾಯಿಯವರು ನೋಡ್ರಿ, ಅವತ್ತು ಕರ್ಕೊಂಡು ಬಂದು ಸಿದ್ದಪ್ಪಜ್ಜನಿಗೆ ಜಾಗ ಕೊಟ್ಟರು. ಆ ಜಾಗ ಇಡೀ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನತಕ್ಕಂಥ ರೀತಿಯಲ್ಲಿ ಆಯಿತು. ಬಂದವರಿಗೆ ಒಂದಿಷ್ಟು ದಾಸೋಹ, ಉಳಿಯುವವರಿಗೆ ಒಂದಿಷ್ಟು ಆಶ್ರಯ, ಮಕ್ಕಳಿಗೆ ಒಂದಿಷ್ಟು ಜ್ಞಾನ, ಎಲ್ಲವನ್ನ ಕೊಡುವಂತ ಕೆಲಸ ಕಾರ್ಯಗಳನ್ನ ಈ ಕೊರವಿಯವರ ಮನೆತನ ನಿಜವಾಗಿ 3000 ಅವ್ರನ್ನ ನಾನು ನೆನೆಸ್ಕೊಳ್ತೇನೆ. ಆ ಮನುಷ್ಯನಿದ್ದಂತಹ ಪ್ರೀತಿ, ಆ ಮನುಷ್ಯನಲ್ಲಿದ್ದಂತಹ ಸ್ನೇಹ, ಆ ಮನುಷ್ಯನಲ್ಲಿದ್ದಂತಹ ಒಂದು ಬದುಕಿನ ವ್ಯವಸ್ಥೆ, ಆ ಮನುಷ್ಯ ಕೊನೆಯವರೆಗೂ ತನ್ನ ಮನೆಗಳನ್ನ ಕಟ್ಟೋದನ್ನು ಬೇಕಾದಂಗೆ ಕಟ್ಟಿರ್ಬೋದು, ಆದ್ರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗಟ್ಟಿತನದ ಕೆಲಸವನ್ನ 3000 ಮಾಡೋದಲ್ಲ, ಜೋರಾಗಿ ಚಪ್ಪಾಳೆ ತಟ್ಟಬೇಕನ್ನತಕ್ಕಂಥ ಅವರ ಮುಖಾಂತರ ನಿಮ್ಮೆಲ್ಲರಿಗೂ ಸಿದ್ದಪ್ಪಜ್ಜನ ಆಶೀರ್ವಾದ ಆಯಿತು, ಬದುಕಾಯಿತು, ಜೀವನ ಆಯಿತು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ಇನ್ನು ಹೆಚ್ಚು ಏನು ಮಾತನಾಡೋದಿಲ್ಲ. ನೀವೆಲ್ಲರೂ ತಿಳಿದವರಿದ್ದೀರಿ. ಅಪ್ಪೋಳು ಬಹಳ ಚಲೋ ಪ್ರವಚನಕಾರರು, ಒಳ್ಳೆ ಅನುಭಾವಿಗಳು. ಅವ್ರ ಮಾತುಗಳನ್ನು ಕೇಳಿದಿರಿ. ನೀವೆಲ್ಲರೂ ಹೆಣ್ಣು ಮಕ್ಕಳು ಕೈ ಎತ್ತಿರಿ ಒಂದ್ಸಲ ನನಗೆ ಎಲ್ಲರೂ. ಬಿಡ್ರಿ ಕೈ. 2000 ರೂಪಾಯಿ ಬರೋರ್ ಕೈ ಎತ್ತರಿ, ಗ್ಯಾರಂಟಿ. ಎತ್ತರಿ ಎತ್ತರಿ, ಗ್ಯಾರಂಟಿ. 2000 ರೂಪಾಯಿ ತಗೊಳ್ಳೋರು ಯಾರ್ಯಾರು ಕೊಟ್ಟಿರಿ? ಇಬ್ಬರೇ ಕೊಟ್ಟಾರ. ಅದಕ್ಕೆ ಕೇಳಕ್ ಬಂದೆ ನಾನು. ಹೋದ ವರ್ಷ ಯಾರ್ಯಾರು ಕೈ ಎತ್ತಿದ್ರಿ? ನೀ ಕೊಟ್ಟಿ. ನೀವ್ ಕೊಟ್ಟಿ. ನೀವು ಈ ವರ್ಷ ಈ ತಿಂಗಳ 2000 ರೂಪಾಯಿ ಹೆಣ್ಣು ಮಕ್ಕಳು ಯಾರು ಇಟ್ಕೊಳ್ಳಾದ್ರೆ ಮಠಕ್ಕೆ ತಂದು ಬರೆಸಬೇಕು ಅನ್ನತಕ್ಕಂಥದ್ದು ನೀವು ಯಾರು ಮರಿಬಾರ್ದು ಅನ್ನತಕ್ಕಂಥ. ಮೊನ್ನೆ ಇದೇ ಈ
ಹುಬ್ಬಳ್ಳಿ ಹತ್ರ 20 ಲಕ್ಷ ಕೊಟ್ಟಾರ ಹೆಣ್ಮಕ್ಳು ಗುಡಿ ಕಟ್ಟಕ. ಎಷ್ಟು? ಮಂಡ್ಯಾಳದಲ್ಲಿ ಕೊಟ್ಟರು. ನಾ ಹೇಳಿದ ಕೂಡಲೇ 2,000 ರೂಪಾಯಿ ಮಠ ಕಟ್ಟಕ್ಕೆ 20 ಲಕ್ಷ ರೂಪಾಯಿ ಕೊಟ್ಟರು. ನೀವು ಕೊಟ್ಟಿದ್ದೀರಿ, ಇದುವರೆಗೂ ಕೊಟ್ಟಿದ್ದೀರಿ. ಆಗ 2,000 ರೂಪಾಯಿ ಐತಲ್ಲ, ನೀವು ದುಡ್ದಿರೋ ರೊಕ್ಕ ಬೇರೆ, 2,000 ರೂಪಾಯಿ ತಗೋತಿರಲ್ಲ, ಅದು ಇಡೀ ಕರ್ನಾಟಕದ 6.5 ಕೋಟಿ ಜನರ ರಕ್ತ ಅದ. ಅದಕ್ಕಾಗಿ ಆ ರಕ್ತದ ಹಣವನ್ನು ಈ ಕಡೆ ಕೊಡಬೇಕು ಅನ್ನೋದನ್ನು ನೀವು ಯಾರು ಮರಿಬಾರದು ಅನ್ನೋದಕ್ಕಂತ 6 ಕೋಟಿ ಜನರ ರಕ್ತ ಅದ. ಅದ್ರೊಳಗ ನಂದು ಅದ, ನಿಮ್ಮದು ಅದ. ಒಬ್ಬ ರೈತ ದುಡ್ದೇನೋನಿದೆ. ನೀವು ಅದನ್ನು ಕೊಟ್ರೆ ಅದು ಎಂದೂ ನನ್ಗೆ ಹೇಳಿ ಕೊಡಿಸ್ಬೇಕು ಅಂತಿಲ್ಲ. ನಾನು ಹೇಳೋ ಮಾತಿದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿದ್ದಾನೆ ದೇವರು, ಇದು ಸಾಲದು, ಬಹಳ ಕಡಿಮೆ. ಸುಮಾರು ಗುಡಿಗೆನೆ 3 ಕೋಟಿ ರೂಪಾಯಿ ಆಗಿದೆ. ಬರೀ ಮಂಟಪದ 3 ಕೋಟಿ ರೂಪಾಯಿ. ಏನೇ ಇದು ಖರ್ಚು ವೆಚ್ಚಗಳು ಬಹಳ ದೀರ್ಘ ಬರ್ತದೆ. ಎಷ್ಟು ಕೊಟ್ಟರು ಸಾಲದು, ಎಷ್ಟು ಕೊಟ್ಟರು ಸಾಲದು. ನಾವು ಹೋಗುವಾಗ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಒಂದಿಷ್ಟು ಕೊಡುವ ವ್ಯವಸ್ಥೆಯನ್ನು ಮಾಡ್ರಿ. ನೀವು 3,000 ರೂಪಾಯಿ ತಗೊಂಡಿರೋ ಬಂಗಾರ ಈಗ 1.5 ಲಕ್ಷ ರೂಪಾಯಿ ಆಗಲ್ಲ. 10 ಗ್ರಾಮ್ ಬಂಗಾರ 3,000 ರೂಪಾಯಿ ಈಗ ಎಷ್ಟಕ್ಕೆ ಬಂದದ? 2 ಲಕ್ಷಕ್ಕೆ ಬಂದದ ಅಲ್ವಾ? ನಿಮ್ಮ ಮನೆ ಬಂಗಾರದ ರೇಟ್ ಅಷ್ಟು ಆಗೈತೆ ಅಂತಂದ್ರೆ 3,000 ರೂಪಾಯಿ 2 ಲಕ್ಷ ಆಗೈತೆ ಅಂದ್ರೆ ನಿಮ್ಗೆ ಗ್ಯಾರಂಟಿ 2,000 ರೂಪಾಯಿ ಇಲ್ಲಿ ಕೊಟ್ರ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು 2 ಕೋಟಿ ರೂಪಾಯಿ ಆಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಡ್ಬೇಕು ಅನ್ನೋದನ್ನ ಆಗ್ತದೆ. ಯಾಕಂದ್ರೆ ನಾನು ಮೊದಲ ಸಲ ಬಂದಾಗಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ, 2ನೇ ಸಲ ಬಂದಾಗಲೂ ಆಗೈತೆ, ಈ ಸಲನೂ ಆಗಿದೆ. ಕೊಡಬೇಕು, ಮನುಷ್ಯ ಕೊಟ್ಟು ಬಿಡಬೇಕು. ಮನಸ್ಸು ಬಂದಾಗ ಕೊಟ್ಟು ಬಿಡಬೇಕು. ಇವತ್ತು ಹೋಗಿ ಹೆಣ್ಣು ಮಕ್ಕಳು ನಿಮ್ಮ ಮನೆ ಒಳಗಡೆ ಕುತ್ಕೊಂಡು ಎಲ್ಲ ಬಂಗಾರ ತೆಗೆದು ಇಟ್ಟು ಇದು ನಂದಲ್ಲ ಸಿದ್ದಪ್ಪ ಜನ ಹೇಳುವ ಸ್ವಾಮಿ ಮಠ ಬಿಟ್ಟು ಹೋಗ್ತೀಯೋ ಹೇಳೋದಂದ್ರೆ ಇಲ್ಲಿಗೆ ಹೇಳುತ್ತೀವಿ. ಬರ್ತಾ ಏನಿರೋದಿಲ್ಲ. ನೀವು ನೋಟಿನ ಮೇಲೆ ನೋಡ್ರಿ. ರೋಗಿಗಳಿಗೆ, ದೇವಸ್ಥಾನಕ್ಕೆ, ಲಾಯರಿಗೆ ಬರೆದು ಬಿಟ್ಟಾನ್ರಿ ದೇವರು. ಅದು ನೀನು 1000 ಎಕರೆ ಜೋಳ ಬೆಳೆದ್ರು ತಿನ್ನೋದು 2 ರೊಟ್ಟಿ. ನಿನ್ನ ಮನೆಗೆ 3 ಚೀಲ ಗೋಧಿ ಇದ್ರು ತಿನ್ನೋದು 2 ರೊಟ್ಟಿ. ದೇವರು ತಿನ್ನೋದಕ್ಕೆ ನಿನಗೆ ಜಾಸ್ತಿ ಕೊಟ್ಟಿಲ್ಲ, ದುಡಿಯೋದಕ್ಕೆ ಕೊಟ್ಟಾನ ಅವಕಾಶ. ತಿನ್ನೋದಕ್ಕೆ ಎಲ್ಲರಿಗೂ ಒಂದೇ ರೀತಿ ಇಟ್ಟಾನ, ಪ್ರಸಾದಕ್ಕೆ ಎಲ್ಲರಿಗೂ ಕೆಳಗೇನೆ ಇಟ್ಟಿದ್ದಾನೆ. ಈ ರೀತಿಯಲ್ಲಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸಬೇಕು. ಕುರುಬೆಯವರ ಜೊತೆಗಿರುವ ಎಲ್ಲ ಪದಾಧಿಕಾರಿಗಳು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೊರಟಿದ್ದೀರಿ. ನನಗೆ ಇದರ ಮೇಲೆ ಬಹಳ ಪ್ರೀತಿ ಇದೆ, ವಿಶ್ವಾಸ ಇದೆ. ಶಿಲಾಮಂದಿರವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಸಿದ್ದಪ್ಪಜ್ಜನ ಮೂರ್ತಿ ಅಂತೂ ಬಹಳ ಅದ್ಭುತ ಮಾಡಿಸ್ಯಾರ. ಒಡಿಸ್ಸಾದಿಂದ ಮಾಡ್ಕೊಂಡು ಬಂದ ಬಹಳ ಅದ್ಭುತ ಆಗೈತೆ ಮೂರ್ತಿ. ನೋಡಬೇಕು, ಜೀವಂತ ಕಳೆ ತುಂಬದ. ನೀವೆಲ್ಲರೂ ಮೆರವಣಿಗೆ ದಿವಸ ಸಿದ್ಧಾರೂಢ ಮಠದಿಂದ ಇಲ್ಲಿವರೆಗೆ ಉಣಕಲ್ ಭಾಗದಲ್ಲಿ ಇರೋ ಜನ ಒಬ್ರು ಮನೆಗೆ ಇರಬಾರ್ದು, ಅಲ್ಲಿಂದ ಮೆರವಣಿಗೆಗೆ ಇರಬೇಕು ಅನ್ನತಕ್ಕಂಥದ್ದು ನಮಗೆ. ಅಲ್ಲ ಮಂಟಪಗಳ ಕಾಳಿ ಮಳ್ಳಿಗಳಲ್ಲ. ಯಾರು ರಾಜಕಾರಣಿಗಳು ಸೀರೆ ಕೊಡ್ತಾರೆ ಅಂದ್ರೆ ಮನೆ ಬಿಟ್ಟು ಓಡ್ತಿರೋದು. ಒಳಗಡೆ ಬದುಕನ್ನು ಕಲಿಸಿರ್ತಕ್ಕಂಥ ಸಿದ್ದಪ್ಪಜ್ಜನ ಮೆರವಣಿಗೆ ಜನ ಹೆಂಗ್ ಹೋಗ್ಬೇಕಂದ್ರೆ ಚಲೋ 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 ಪಾಟ್ಲಿ ಬಿಲ್ವಾರ ಎಲ್ಲ ಹಾಕೊಂಡು ಎಲ್ಲ ಹಾಕೊಂಡು ಚಲೋ ಹೊರಟು ಆನಂದವಾಗಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಗಂಡು ಮಕ್ಕಳು ಚಲೋ ಹೋಗ್ಬೇಕು, ಆದ್ರೆ ಚಲೋ ಹೋಗ್ಬೇಕು, ಚಲೋ ಹೋಗ್ಬೇಕು, ಚಲೋ ಹೋಗ್ಬೇಕು. ನಾನು ಹೇಳಂಗಿಲ್ಲ, XYZ ಅದು ಅಷ್ಟೇ ಅಷ್ಟೇ ಇರ್ತದೆ. ನಾನು ಹೋಗಿ ಗಂಡು ಮಕ್ಕಳು ಹೋಗಿ ಎಲ್ಲರೂ ಸೇರಿ ಜಾತಿ ಮತ ಪಂಥ ಪಂಗಡ ಭೇದವಿಲ್ಲದೆ ನಾವೆಲ್ಲರೂ ಭಾರತ ದೇಶದ ಮಕ್ಕಳು ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ನಿರ್ಭಾವದ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ನಿಷ್ಕಲ ಸ್ವರೂಪವಾಗಿರ್ತಕ್ಕಂಥ ನಮ್ಮ ಸಿದ್ದಪ್ಪಜ್ಜನ ಜಾತ್ರೆ ಈ ವರ್ಷ ಹಾಲು ಉಕ್ಕದಂಗೆ ಉಕ್ಕಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಹಾಲು ಉಕ್ಕದಂಗೆ ಉಕ್ಕಲಿ ಅದು. ಆ ಕಳಸ ಎಷ್ಟು ಮಟ್ಟಿಗೆ ನಿಲ್ತದ, ಆ ಕಳಸವನ್ನು ನೋಡಿದವರಿಗೆಲ್ಲ ಎಷ್ಟು ಬೆಳಕು ಬರ್ತದೆ, ಅಷ್ಟೇ ಬೆಳಕು, ಜ್ಞಾನದ ಬೆಳಕು ನಿಮಗೆ ಸಿಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇದು ಆರೋಢದ ಮಠ ಇರೋದ್ರಿಂದ, ಆರೋಢದ ವ್ಯವಸ್ಥೆ ಇರೋದರಿಂದ, ಈ ರೀತಿ ಅವಧೂತರ ಪರಂಪರೆ ಇರೋದ್ರಿಂದ, ಈ ಅವಧೂತ ಪರಂಪರೆ ಬಹಳ ದೊಡ್ಡ ಅವಧೂತ ಪರಂಪರೆ, ಅದು ಬಹಳ ದೊಡ್ಡದು. ಅದನ್ನೆಲ್ಲ ಅವರು ತಿಳಿಸಿ ಹೇಳಿರ್ತಾರೆ. ಪುನಃ ನಾನು
ಒಳಗಡೆ ನನಗಿಂತ ಚಲೋ ಹೇಳ್ತಾರೆ ಅವರು, ನನಗಿಂತ ಕಠೋರ ಅವರು, ನಮಗಿಂತ ಕಠೋರ ಅವರು, ಬಹಳ ಗಟ್ಟಿ ಅವರು. ಅವರು ಸರಳ ಆಗೋದಿಲ್ಲ, ಅವರು ನೇರ ಇರ್ತಾರೆ. ನಾವೇನು ಸ್ವಲ್ಪ ಸರಳ ಆಗ್ತೀವಿ ಒಂದೊಂದ್ಸಲ, ಅವ್ರಂಗೆ ಆಗೋದಿಲ್ಲ. ಬಹಳ ಚೆನ್ನಾಗಿ ನಡೆಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ರೀತಿಯಲ್ಲಿ ಬದುಕ್ರಿ. ನೀವೆಲ್ಲ ರೀತಿಯಲ್ಲಿ ಆದಷ್ಟು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ರಿ. ಬಹಳ ದುರಂತ ವಾತಾವರಣಗಳಿದೆ ಇನ್ನು ಸ್ವಲ್ಪ ದಿವಸದಲ್ಲಿ. ಬಹಳ ದುರಂತದ ವಾತಾವರಣ ಇದೆ. ಇರಾನ್, ಇಸ್ರೇಲ್, ಅಮೇರಿಕಾ. ನಿಮಗೆ ಪಾಪ ಸಣ್ಣ ಸಣ್ಣವರು, ಹಳ್ಳಿ ಜನ ಟಿವಿ ನೋಡೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗ್ತದೆ. ಜಾಗತಿಕ ಮಟ್ಟದ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಭಾರತವನ್ನು ಉಳಿಸಿಕೊಳ್ಳುವ ಶಕ್ತಿ ನಮಗೆ ಬರಬೇಕು. ಭಾರತ ಅಧ್ಯಾತ್ಮದ ತವರು ಮನೆ, ಭಾರತ ಸಂಸ್ಕೃತಿ ಸಂಸ್ಕಾರದ ಬೇರು. ಈ ಭಾರತವನ್ನ ಹಿಂದೂ, ಮುಸ್ಲಿಂ, ಕ್ರೈಸ್ತರನ್ನತಕ್ಕಂಥ ಭೇದ ಭಾವವಿಲ್ಲದೆ ನಾವೆಲ್ಲರೂ ಮನುಷ್ಯರು ಅನ್ನತಕ್ಕಂಥ ಒಂದತೆಯಿಂದ ನಾವು ಉಳಿಸಿಕೊಂಡು ಹೋಗಬೇಕನ್ನತಕ್ಕಂಥ ಮಾತಿನೊಂದಿಗೆ ನನ್ನನ್ನು ಕರೆಸಿ ಮಾತನಾಡಿರ್ತಕ್ಕಂಥ ಕೊರವಿ ಅವರಿಗೆ, ಕೊರವಿ ಮನೆತನದವರು ನಿಜಗುಣಾನಂದ ಸ್ವಾಮೀಜಿಯವರ ಬಗ್ಗೆ ಆಗಲಿ, ಉಣ್ಕಲ್ ಭಕ್ತಾಗಲಿ ಸಂಶಯ ಇಲ್ಲದಂಥವ್ರು. ಅವ್ರು ಅದೇ ತರ ಬಂದಿದ್ದಾರೆ, ಅವ್ರು ಬೆಳೆದಿದ್ದಾರೆ. ಇನ್ನೂ ಬೆಳಿಬೇಕನ್ನತಕ್ಕಂಥ ಆಶಾ ಮನೋಭಾವನೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. ಇದು ಒಳ್ಳೆ ರೀತಿಯಲ್ಲಿ ಒಂದು ಸ್ಮಾರ್ಟ್ ಸಿಟಿ ವ್ಯವಸ್ಥೆ ಒಳಗಡೆ ದುಡಿತಾ ಇರತಕ್ಕಂಥ ಒಬ್ಬ ಮನುಷ್ಯರು. ಒಳ್ಳೆ ರೀತಿಯಲ್ಲಿ ಪಾರ್ಕ್ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ನೆಲದ ಹಾಸುಗಳನ್ನು ಹಾಸಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. 4 ಜನರಿಗೆ ಉಪಯೋಗ ಆಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾರೋ ಒಬ್ಬರು ಹೆಸರು ಹಾಕಿರ್ತಾರೆ, ಹೇಳುವಾಗ ನಿಜಗುಣಾನಂದ ಸ್ವಾಮಿಗೆ ಸನ್ನಿಧಿ ಅಂತ, ಅವನೊಬ್ಬನೇ ಹೇಳಕ್ಕಾಗ್ತದ? ಸುಮ್ಮನೆ ಹಾಕಿರ್ತಾರೆ, ಎಲ್ಲರೂ ಹಿಡಿದು ಎಳಿಬೇಕಾಗ್ತದೆ. ಹಾಗೆ ಕೊರವಿಯವ್ರ ಹೆಸರಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಅವರ ಜೊತೆಯಲ್ಲಿ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವ್ರು ಹೇಳಿದ ಮಾತುಗಳನ್ನ ಕೇಳಿಕೊಂಡು ಹೋಗ್ಬೇಕು. ಯಾಕಂದ್ರೆ ಮಠಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮಠ ಇಟ್ಕೊಂಡಿದ್ದೀವಿ, ಜನರನ್ನು ತರೋದು ಕಷ್ಟ, ಬಹಳ ಕಷ್ಟ. ಯಾರನ್ನ ಬೇಕಾದ್ರೂ ತರಬಹುದು, ಜನರನ್ನು ತರೋದು ಕಷ್ಟ. ಯಾರನ್ನ ಬೇಕಾದ್ರೂ ಮಾತನಾಡಿಸಬಹುದ್ರಿ, ಟಿವಿ ಮುಂದೆ ಕುಳಿತವರನ್ನ ಮಾತನಾಡಿಸಲ್ಲ. ಟಿವಿ ಮುಂದೆ ಕುಳಿತವರನ್ನ ಮಾತನಾಡಿಸೇಬಾರದು. ಅವರನ್ನು ಮಾತನಾಡಿಸಬೇಕೆಂದ್ರೆ ಕರೆಂಟ್ ಹೋಗಬೇಕು. ಅವ್ರು ಮಾತಾಡಿಸ್ಬೇಕಂದ್ರೆ ಕರೆಂಟ್ ತೆಗೆದವರು ಯಾರು ಅಂತ ತಿಳಿದ್ರೆ ಕಪಾಳ ಮೋಕ್ಷವಾಗುವುದು ನೋಡಯ್ಯ ಅಂತ ಆಗ್ತದೆ. ಅಂಥದ್ರೊಳಗೆ ನೀವೆಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷ. ಮೊಬೈಲನ್ನು ಬಹಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಮಾತುಗಳಿಗೆ ಬೆಲೆ ಕೊಡಬೇಡ್ರಿ. ಇವತ್ತಿನ ಸುದ್ದಿ ನಾಳಿನ ರದ್ದಿ ಅಂತ ತಿಳ್ಕೊಳ್ರಿ. ಅದು ಎಂದದು ಯಾವುದಕ್ಕೂ ಬೆಲೆ ಕೊಡಬೇಡ್ರಿ. ನಿಮ್ಮ ಆತ್ಮಸಾಕ್ಷಿಯಾಗಿ ಬದುಕಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ದೇವರು ನಿಮ್ಗೆ ಯಾವಾಗಲೂ ಸದಾ ಒಳ್ಳೆಯದನ್ನೇ ಮಾಡಲಿ, ದೇವರು ನಿಮ್ಮನ್ನು ಯಾವಾಗಲೂ ಚೆನ್ನಾಗಿ ಇಟ್ಟಿರಲಿ ಅನ್ನತಕ್ಕಂಥ ಮಾತನ್ನು ಹೇಳಿ, ನನಗೆ ಸಂತೋಷ ಆಗಬೇಕಂದ್ರೆ ಹೆಣ್ಣುಮಕ್ಳಿಗೆ ಗ್ಯಾರಂಟಿ ರೊಕ್ಕ ಬರಬೇಕು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತಂದು ತಮ್ಮೆಲ್ಲರಿಗೆ ವಂದಿಸಿ, ಮತ್ತೆ ಗ್ಯಾರಂಟಿ ಅಂದ್ರೆ ಅವ್ರ ಜೋಬಿಂದ 2,000 ತೆಗೆದಿರಿ. ಪಾಪ ಅವ್ರು ಏನು ಮಾಡ್ಬೇಕು, ಅವ್ರು ಮದುವೆ ಆಗ ಕೊಟ್ಟಿದ್ದಾರೆ, ಪ್ಯಾಂಟ್ ಹಾಕೊಂಡು ತಿರುಗಾಡ್ಕೊಂಡು. ಒಬ್ಬರು ಪುರುಷ ಪ್ರಧಾನ ಸಮಾಜ ಅಂತಾರ್ರಿ, ಭಾಳ ಡೇಂಜರ್ ನೀವು ಹೆಣ್ಮಕ್ಳು. ನೀವು ಕುಂತವ್ರನ್ನ ಬರ್ಲಾರ್ದು ಅವ್ರು ಪಾಪ 2 ಪ್ಯಾಂಟ್ 2 ಶರ್ಟ್ ಅದ್ರೊಳಗಡೆ ಜೀವನವು ಕೊಂಡ್ರಂದ್ರೆ ಕೂರ್ತಾವ, ಹೇಳಿದ್ರೆ ಹೇಳ್ತಾವ. ಅವರು ಎಲ್ಲ ನಿಮ್ಮ ಕೈಯಾಗೈತೆ. ಕಾನೂನು ನಿಮಗೇನೆ, ಹಣನೂ ನಿಮಗೇನೆ. ಎಲ್ಲಾದ್ರೂ ಗಂಡ ಮಕ್ಕಳ ಬ್ಯೂಟಿ ಪ್ಯಾರಲರ್ ಐತಾ? ಎಲ್ಲ ರೈತೇನೆ. ಪಾಪ ಅವು ಹಂಗೆ ಮುಸ್ಲಿಂ ನಿಂತಿರ್ತಾವ. ಅವು ಡ್ರೆಸ್ ಮಾಡ್ಕೊಂಡು ಬರೋರು ಇವ್ರು ನಿಂತು ಹಾಕಿನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು. ಏನು ಕರ್ಬಾರ್ದು ಜಗತ್ತಿನಾಗ. ನಿಮಗಿರೋಷ್ಟು ನ್ಯಾಯ, ನಿಮಗಿರೋಷ್ಟು ಸುಖ, ನಿಮಗಿರೋಷ್ಟು ಸವಲತ್ತು ಏನು ನಿಮಗೆ ದೇವ್ರು ಕೊಟ್ಟಾನ. ಇಲ್ಲಿಂದ ಇಲ್ಲಿವರೆಗೂ ಹಾಕೊಳಕ್ ಕೊಟ್ಟಾನ. ಗ್ರಾಮ ಪಂಚಾಯತಿ, ಟಿ.ಪಿ., ಜಡ್.ಪಿ., ಎಮ್.ಎಲ್.ಎ., ಎಂ.ಪಿ., ಬೇರೊಂದು ಬೋರ್ಡಿ, ರಾಷ್ಟ್ರಪತಿ, ಏನು ನೋಡ್ಬೇಕು. ಜೀವನ ಸುಖದಲ್ಲಿ ಇರಿ. ದಯಮಾಡಿ ನೀವೆಲ್ಲರೂ ಆನಂದದಿಂದ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಜಾತ್ರೆ ಚೆನ್ನಾಗಾಗಲಿ, ಸಮಾಧಾನದಿಂದ ಆಗಲಿ, ಶಾಂತಿಯಿಂದಾಗಲಿ. ತೇರು ಬಹಳ ಚೆನ್ನಾಗಿ ಸ್ವಚ್ಛ ಮಾಡಿದಿರಿ. ಹಾಗಾಗಿ ತೇರು ಮಾಡಿದ ಸ್ವಚ್ಛ ಆಗಿದೆ, ಪ್ರಸಾದದ ವ್ಯವಸ್ಥೆ ಇದೆ. ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಿಳಿಸಿ, ನಿಮ್ಗೆಲ್ಲರಿಗೂ ಉಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುವುದರೊಂದಿಗೆ ನಿಮ್ಮ ಮಕ್ಕಳಿಗೆ ಆದಷ್ಟು ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ ಅನ್ನತಕ್ಕಂಥೊಂದಿಗೆ ತಮಗೆಲ್ಲರಿಗೂ ಬಸವಾದಿ ಪ್ರಮುಖರ ಸದಾ ಕೃಪಾ ಆಶೀರ್ವಾದ ಇರಲಿ. ಉಳಿವಿ ಚನ್ನಬಸವೇಶ್ವರರು ಇಲ್ಲಿ ಬಂದು ಹೋಗಿರೋದ್ರಿಂದ
ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.